ಆ ಒಂದು ಪುಟ್ಟ ಕಾಡಿತ್ತು, ಕಾಡ ಪಕ್ಕ ಒಂದು ಪುಟ್ಟ ಹಳ್ಳಿ ಇತ್ತು. ತುಂಬಾ ಬಡ ಕುಟುಂಬಗಳು. ಆ ಬಡ ಕುಟುಂಬದಲ್ಲೇ ಒಂದು ಬಡ ಕುಟುಂಬ. ಒಬ್ಬ ವ್ಯಕ್ತಿ, ಅವನ ತಾಯಿ, ಅವನ ಹೆಂಡತಿ, ಅವನ 3 ಜನ ಹೆಣ್ಣುಮಕ್ಕಳು. ಅವನು ಕಾಡಿನ ಉತ್ಪನ್ನಗಳನ್ನ ತಂದು ಮಾರಾಟ ಮಾಡುತ್ತಿದ್ದ, ಜೀವನ ಮಾಡ್ತಾ ಇದ್ದ. ಆದ್ರೆ ಅವತ್ತಿನ ಕಾಲ ಎಷ್ಟು ದುಡಿದ್ರು ಸಾಲ್ತಿಲ್ಲ. ಮಳೆ ಬಂದ್ರು ಸೋರುವಂತ ಪುಟ್ಟ ಮನೆ, ಅದರೊಳಗೆ 6 ಜನರ ಕುಟುಂಬ. ಅವನನ್ನು ಸೇರಿ ದುಡಿಯೋನವನೊಬ್ಬ, ತಿನ್ನೋರು 6 ಜನ. ಎಲ್ಲಿ ಸಾಕಾಗ್ತದೆ? ಮಕ್ಕಳು ಚಿಕ್ಕವರಾಗಿದ್ರು ಹೆಂಗೋ ಆಗ್ತಿತ್ತು. ಮಕ್ಕಳು ಬೆಳೆದ ದೊಡ್ಡವರು ಆಯ್ತಿದ್ದಾರೆ. ತರೋದು ಎಲ್ಲ ಏನಕ್ಕೂ ಸಾಲ್ತಾ ಇಲ್ಲ. ಎಲ್ರಿಗೂ ಅರೆ ಹೊಟ್ಟೆ. ಆ ಹೆಂಡತಿಗೆ ಏನನ್ಸುತ್ತೆ, ಈ ನಮ್ಮತ್ತೆ ಒಬ್ಬಳಿಲ್ಲ ಅಂದಿದ್ರು ಸಾಕಾಗ್ತಿತ್ತಲ್ಲ, ವಯಸ್ಸಾದ ಜೀವ ಇವಳು ಸತ್ತಿದ್ರೆ ನನಗೂ ನನ್ನ ಮಕ್ಳಿಗೆ ಅನ್ನ ಆಗ್ತಿತ್ತು ಅಂತ ಅವಳು ಯೋಚನೆ. ಆದ್ರೆ ಆ ಮುದುಕಿಗೆ ಸಾವು ಬರ್ದಿಲ್ವೇ ಶಿವ? ಅವಳು ಸಾವು ಬರ್ದಾಗ್ತಾನೆ ಹೋಗ್ಬೇಕು. ಅವಳು ಸೊಸೆ ಬೆಳ್ಕೊಂಡಾಗ ಹೋಗಂಗಿಲ್ಲ ಪಾಪ. 92 ವರ್ಷದ ಮುದುಕಿ ಕೊಟ್ಟು ತಿಂತಿದ್ದವ್ರಿ. ಅವಳೇನ್ ಪಾಪ ಇಂಥದ್ದು ಕೊಡು ಅಂದಿಲ್ಲ, ಇಷ್ಟೇ ಕೊಡು ಅನ್ಲಿಲ್ಲ. ಗಂಜಿ ಕೊಟ್ರು ಕುಡಿತಿದ್ಲು, ನೀರು ಕೊಟ್ರು ಕುಡಿತಿದ್ಲು. ಒಂದ್ ದಿವಸ ರಾತ್ರಿ ಸಮಯ ಆ ಚಿಕ್ಕ ಮಗು ತುಂಬಾ ಅಳ್ತಿತ್ತು. ನಂಗಿನ್ನೂ ಅನ್ನ ಬೇಕು. ಈ ಕಣ್ಣೀರು ಹಾಕೊಂಡು ತಲೆ ಕೆಚ್ಕೊಂಡ್ಲು. ಅಯ್ಯೋ ನನ್ನ ಹಣೆ ಬರ್ವೆ, ನನ್ನ ಮಕ್ಕಳಿಗೆ ಅನ್ನ ಇಲ್ವಲ್ಲ ಅಂತ ತಲೆ ಕೆಚ್ಕೊಂಡ್ಲು. ಗಂಡ ಬೈದ, ಅದು ಯಾಕಂಗ್ ತಲೆ ಕೆಚ್ಕಂತೆ? ಸುಮ್ಮಿರಪ್ಪ, ನಿಮ್ಮವ್ವ ಒಬ್ಳು ಸತ್ತೋಗಿದ್ರೆ ಎಲ್ಕ ಅನ್ನ ಆಯ್ತು, ಸಾಕಾಗ್ತಿತ್ತು. ಈಗ ಅವಳಿಗೆ ಬೇರೆ ಕೊಡ್ಬೇಕು ನಾನು. ಆಯ್ತು, ಇರುದ್ರಲ್ಲಿ ಹೆಂಗೋ ಹೊಂದಾಣಿಕೆ ಮಾಡ್ಕೊಂಡು ಹೋಗುವ. ಅದಕ್ಕೆ ಹೆಂಡತಿ ಹೇಳ್ತಾಳೆ, ನಾನೇನೋ ಹೊಂದ್ಕಂತೀನಿ, ಬೆಳೆದ ದೇಹ ಇದು. ಆದ್ರೆ ನನ್ನ ಮಕ್ಕಳು ಬೆಳೆಯೋ ಮಕ್ಕಳು, ಅವು ಕರೆ ಹೊಟ್ಟೆ ಆಗ್ತೀನಲ್ಲ ದಿನ. ನಂದೊಂದು ಜನ್ಮನ, ಅದಕ್ಕೆ ನಾನೇನು ಮಾಡ್ಲಿ ಅಂದ ಅವನು. ಒಂದು ಕೆಲಸ ಮಾಡು, ಹೆಂಗೋ ನಿಮ್ಮ ಅವನಿಗೆ ವಯಸ್ಸಾಗದೆ 92 ತುಂಬ 93. ಈಗ ಇವತ್ತಲ್ಲ ನಾಳೆ ಹೆಂಗೂ ಸತ್ಯ ಸಾಯ್ತಾಳೆ. ನಿಮ್ ತಾಯಿಗೆ ಏನಾದ್ರು ವಿಷಾಗಿ ಸಾಯಿಸ್ಬಿಡುವಾಗ್ತ. ಅವಳಗ್ ಶುರು ಮಾಡ್ದ. ನಿನ್ನೆತ್ತೋಳಲ್ಲ ಅವಳು, ನನ್ನೆತ್ತೋಳು. ಎತ್ತೋಳು ಸಾಯಿಸುವಂತಿಯಲ್ಲ, ಇದು ಧರ್ಮನ? ಇದು ನಿನ್ ಧರ್ಮಕ್ಕಷ್ಟು ಬೆಂಕಿ ಹಾಕ. ಮಕ್ಕಳಿಗೆ ಅನ್ನಿಲ್ಲ ಕಣೋ. ಅಲ್ಲ ಕಣೆ, ಎತ್ತು ಮಗ ನಾನು. ಅವನು ವಿಷ ಹಾಕ್ಬೋದ, ಕೊಲ್ಬೋದ, ಅಥವಾ ನೀ ಕೊಲ್ಲು ಅನ್ಬೋದ? ಅವಳನ್ಲ ಆಯ್ತು ಬಿಡಪ್ಪ, ಕೊಂದ್ರೆ ಕರ್ಮ. ಒಂದು ಕೆಲಸ ಮಾಡು, ಒತ್ಕೊಂಡೋಗೆಲ್ಲ ದೂರ ಬಿಟ್ಬಿಟ್ಟು ಹೊಂಟು ಬಾ. ಅಲ್ಲೆಲ್ಲೋ ಸತ್ರೆ ನಮ್ ಲೆಕ್ಕಕ್ಕೆ ಬರುದಿಲ್ಲ ಅದು. ಏನ್ ಮಾತು ಅಂತ ಆಡ್ತೀಯ? ನಡೆಯೋ ಶಕ್ತಿ ಇಲ್ಲ, ಸರಿಯಾಗಿ ಕಣ್ ಕಾಣುವುದಿಲ್ಲ, ಕಿವಿ ಕೇಳುವುದಿಲ್ಲ. ನನ್ನ ತಾಯಿ ತಗೊಂಡೋಗಿ ಕಾಡಕ್ ಬಿಡು ಅಂತೀಯಲ್ಲ, ಅದ್ ಹ್ಯಾಂಗ್ ಬಿಡ್ಲಿ? ಅದಕ್ಕೆ ಅವಳು ಅಂದ್ಲು, ಒಂದ್ ಕೆಲಸ ಮಾಡು, ನಿನಗೆ ಅವ್ವ ಮುಖ್ಯ ತಾನೆ, ನನ್ನ ಮಕ್ಳು ವಿಷ ಹಾಕ್ಬಿಡ ತೆಗಿವ. ತುಂಬಾ ದುಃಖ ಅವನಿಗೆ. ಏನ್ ಮಾಡುದು ನಾನು? ಹೆಂಡತಿ ಮಕ್ಳು ಕಳ್ಕಳ್ಳ, ತಾಯಿ ಕಳ್ಕಳ್ಳ. ವಾಗ್ವಾದ ತುಂಬಾ ನಡೀತು, ರಾತ್ರಿ ಎಲ್ಲ ಮಾತಾಡಿದ್ರು. ಕೊನೆಗೆ ಅವನ್ ತೀರ್ಮಾನ ಮಾಡ್ದ, ಬೆಳೆಯೋ ಮಕ್ಕಳು ಕಟ್ಕೊಂಡ್ ಹೆಂಡತಿ ಇವ್ರು ಇರ್ಲಿ, ವಯಸ್ಸಾಗದ್ ನನ್ನ ತಾಯಿ ತಗೊಂಡೋಗೆಲ್ಲ ಬಿಟ್ಟು ಬಂದ್ರ ಆಯ್ತು. ಹೆಂಗ್ ಬಿಟ್ಟು ಬರೋದು ಅವನ್ನ? ಏನಂತ ಕರ್ಕೊಂಡು ಹೋಗ್ಲಿ ನನ್ನ ತಾಯಿನ ಅಂತ ತುಂಬಾ ಯೋಚನೆ ಮಾಡ್ದ. ಕೊನೆಗೆ ಅನ್ಕಂಡ, ಓಹೋ ನಮ್ಮಮ್ಮ ಅಂತಿದ್ಲು, ಅದ್ಯಾವುದೋ ದೇವಸ್ಥಾನ ಕರ್ಕೊಂಡು ಹೋಗು ಅಂತ. ಇದೇ ನೆಪ ಮಾಡ್ಕೊಂಡು ಒತ್ಕೊಂಡು ಹೋಗಿ ದೂರಕ್ಕೆ ಬಿಟ್ಟು ಬರ್ಬೇಕು ಅಂತ. ರಾತ್ರಿ ಬಂದ ಅವ್ರ ತಾಯಿಗಂದ, ಅಮ್ಮ ಏನ್ ಮಗನೆ ಊಟ ಮಾಡ್ದ? ಮಾಡಿದ್ನಲ್ಲಪ್ಪ, ಊಟ ಮಾಡಿದ್ನಲ್ಲ. ಅದೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ದಲ್ಲ, ನಾಳೆ ಕರ್ಕೊಂಡು ಹೋಯ್ತೀನಿ ಬತ್ತೀಯ ಅಂದವನು. ಅವಳಂದ್ಲು, ಕಾಲಲ್ಲಿ ನಡೆಯೋ ಶಕ್ತಿ ಇದ್ದ ಕರ್ಕೋಗು ಅಂದ್ರೆ ಕರ್ಕೋಗದೆ ಹೋದೆ. ನಡೀಕೆ ಆಗೋಲ್ತ್ಕನಪ್ಪ, ನಾನೇನ್ ಬರ್ಲೋ? ನೀನು ಯೋಚನೆ ಮಾಡಬೇಡ, ನಾನು ಬೆನ್ಗೊಂದು ಬುಟ್ಟಿ ಕಟ್ಕೊಬಿಡ್ತೀನಿ, ಅದ್ರೊಳಗೆ ಕೂತ್ಕೊಬಿಡ್. ನೀನು ಹೊತ್ಕೊಂಡು ಹೋಯ್ತೀನಿ. ನೀನು ಹೊಟ್ಟೆಲ್ಲಿ ಒತ್ತಿದೆಯಲ್ಲ 9 ತಿಂಗಳು, 4 ಗಂಟೆ ಹೊತ್ಕೋಗೋಕ್ಕಾಗಲ್ವ ನಾನು? ಆ ತಾಯಿಗಯ್ಯೋ ನನ್ ಕಂದ, ಏನ್ ಆಸೆಯಪ್ಪ ನನ್ ಕಂಡ್ರೆ ಮಗನೇ, ನೋಡಪ್ಪ ನನ್ನ ಮಗ ನನ್ನ ಬೆನ್ ಮೇಲೆ ಹೊತ್ಕೊಂಡು ಹೋದ. ನಿನ್ ಪಡೆದು ನನ್ನ ಜನ್ಮ ಸಾರ್ಥಕನೋ ಅಂತ
ಅವನ ಮುಖ ಸೌರ್ ಮುತ್ತಿಕ್ಕರು, ಕಣ್ಣಲ್ಲಿ ನೀರು ಬಂತ ಅವನಿಗೆ. ಯಾಕೆ ಮಗನೇ ಹೇಳ್ತೀಯ ಅಂದ್ಲು. ನೀನ್ ಮುತ್ತಿಟ್ಟಲ್ಲ ಅದಕ್ಕೆ ನಂಗೆ ಕಣ್ಣೀರು ಬಂತಮ್ಮ. ಬೆಳಗ್ಗೆ ಬೇಗ ರೆಡಿ ಆಗ್ಬಿಡು, ಸ್ನಾನ ಮಾಡ್ಕ ಕರ್ಕೊಂಡು ಹೋಗ್ತೀನಿ. ಪಾಪ ಆ ಮುದುಕಿ ಸಿದ್ಧ ಆದ್ಲುಪ. ಸಿದ್ಧ ಆಗಿ ಸೊಸೆ ಕರೆದು ಸೊಸೆಗೆಲ್ಲ, ಅಯ್ಯೋ ವಾ ನನ್ನ ಮನೆ ದೇವ್ರು ಕಣವ ನೀನು, ನನ್ನ ಮಗನ್ ಚೆನ್ನಾಗಿ ನೋಡ್ಕತಿ, ನನ್ನ ಮೊಮ್ಮಕ್ಳು ಚೆನ್ನಾಗಿ ನೋಡ್ಕತಿ ಅಂತ ಮೊಮ್ಮಕ್ಕಳ ಮುಖ ಎಲ್ಲ ಸೌರ್ ಮುತ್ತಿಟ್ಟು ಆ ಮಗನ ಜೊತೆ ಹೊರಟ್ಲ ಮುದುಕಿ. ನನ್ನ ಮಗ ದೇವಸ್ಥಾನ ಕರ್ಕ ಹೋಯ್ತಾನ ನನ್ನ ಇವತ್ತು. ಬೆನ್ನಿಗೊಂದು ಬುಟ್ಟಿ ಕಟ್ಕೊಂಡ, ಅವಳು ಕುಂತ್ಕೊಂಡ್ಲು. ಅವಳ ಮುಖ ಹಿಮ್ಮುಖವಾಗದೆ ಆ ಕಡೆ ತಿರ್ಕೊಂಡವಳೆ, ಮಗ ಈ ಕಡೆ. ಹೊರಟ 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 ಕಡಿಮೆ ಹೋಗ್ಲಿಲ್ಲ ಅವನು. ಯಾಕೆ ವಾಪಸ್ ಬರಬಾರ್ದಲ್ಲ ಇವಳು, ವಾಪಸ್ ಬರಬಾರ್ದಲ್ಲ ಮನೆಗೆ. ಹೊತ್ಕೊಂಡು ಹೋಯ್ತಾವನೆ, ಹೊತ್ಕೊಂಡು ಹೋಯ್ತಾವನೆ. ಮಧ್ಯಾಹ್ನ ಆಯ್ತು, ಮುಸ್ಸಂಜೆ ಆಗ್ತಾ ಇದೆ. ಇವಳು ನಿದ್ದು ಬತ್ತಿಲ್ಲ ಮುದುಕಿಗೆ. ಇವನಿಗೇನು ಆಸೆ, ಅವಳು ನಿದ್ದು ಬಂದ್ರೆ ಬಿಟ್ಟೊಂಟೋಗೋದು ಸುಲಭ ಅಂತ. ಅವ್ವ ಹಂಗೆ ಮಲ್ಕಳವ ಮಲ್ಕಳವ ಅಂತಾನೆ. ಅಯ್ಯೋ ನಡಿಯಪ್ಪ ಮನೆ ಕತ್ತೀನಿ, ನಡಿ ನಡಿ, ಚೆನ್ನಾಗಿರೋ ಮಗನೇ. ಅಯ್ಯೋ ನಿಮ್ಮ ಅಪ್ಪ ಸತ್ತೋದಾಗ ನೀನ್ ಚಿಕ್ಕ ಮಗ ಕಣಪ್ಪ, ನಿನ್ನ ಬಹಳ ಕಷ್ಟಪಟ್ಟು ಸಾಕ್ತೆ, ಭಿಕ್ಷಾ ಬೇಡ ಸಾಕ್ತೆ ಅಂತಾಳೆ. ಇವನು ಒಳುತ್ತಾನೆ, ಅವಳು ಒಳುತ್ತಾನೆ. ಒಬ್ಬರ ಭಾವನೆ ಒಬ್ಬರಿಗೆ ಅರ್ಥ ಆಗ್ತಾ ಇದೆ. ಕೊನೆಗೆ ಮುಸ್ಸಂಜೆ 6 ಗಂಟೆ ಸಮಯ, ಮುಕ್ಕತ್ಲು. ಆ ಮುದುಕಿ ಅಂದ್ಲು, ನಿಲ್ಸು, ಇರ್ಸು, ಇರು ಇಳಿಸು ಇಲ್ಲಿ ಕೆಳಕ್ಕೆ. ಆಯ್ತು ಇಳಿಸ್ತೀನಿ. ಇಳಿಸದ ಮೇಲೆ ಮಗನ ಕರೆದು ತಲೆ ಸೌರ್ ಮುತ್ತಿಟ್ಟು, ನೀನು ಹೋಗು ಮಗ ಅಂದ್ಲು. ಅವ್ವ ಇನ್ನೂ ದೇವಸ್ಥಾನ ಅಲ್ಲೆಲ್ಲೋ ಅದೇ. ಅಯ್ಯೋ ಯಾವ ದೇವಸ್ಥಾನ ಬೇಡ, ಹೋಗಪ್ಪ, ನಡಿಯಮ್ಮ ದೇವಸ್ಥಾನಕ್ಕೆ ಹೋಗುವ. ಏನೂ ಬೇಡ, ಹೋಗು ಮನೆಗೆ ಹೋಗಪ್ಪ. ನೀನು, ನಾನು ಇಲ್ಲೇ ಇರ್ತೀನಿ. ಇಲ್ಲೇ ಯಾಕಿರ್ತಿ? ನಿನ್ನ ಇಡ್ತೀನಿ, ನೀನ್ ಮಾತಾಡೋದು ನಂಗೆ ಕೇಳ್ತಿಲ್ವಪ್ಪ. ರಾತ್ರಿ ನೀವು ಮಾತಾಡೋದು ನಾ ಕೇಳಿಸ್ಕೊಂಡೆ ಕಣೋ ಮಗನೇ. ನಾನು ಇವತ್ತಲ್ಲಿ ನಾಳೆ ಸಾಯಿ ಜೀವ ಕಣೋ, ಬೆಳಿ ಮಕ್ಕಳವು, ಅವ್ರ ಮುಖ್ಯ. ನೀನ್ ಹೇಳ್ತಿ ಹೇಳ್ದೆ ಅಂತ ತಪ್ಪಿಲ್ಲ, ನೀನು ಹೋಗಂದ. ಸದ್ಯ ನನ್ನ ಜನ್ಮ ಸಾರ್ಥಕ. ಯಾಕೆ ಗೊತ್ತಾ, ಎಲ್ಲೋ ಒಂದಿನ ಮಣ್ಣಾಗಿ ಬೆಂಕಿಗೆ ಬಿದ್ದು ಬೂದಿ ಆಗೋ ಬದಲು ಯಾವ್ದೋ ಪ್ರಾಣಿ ಯಾರ ತಿನ್ಕತ್ತದ ನನ್ನ ಇವತ್ತು. ಆ ಪ್ರಾಣಿ ನನ್ನ ಕಚ್ಕ ತಿನ್ನುವಾಗ ಒಂದು ಮಾತಂತೀನಿ, ನನ್ನ ಮಗ ಚೆನ್ನಾಗಿರ್ಲಿ, ನನ್ನ ಮೊಮ್ಮಗ ಚೆನ್ನಾಗಿರ್ಲಿ, ನನ್ನ ಸೊಸೆ ಚೆನ್ನಾಗಿರ್ಲಿ, ಹೋಗು ಕಂದ. ಗುಳೋ ಅಂತ ಹತ್ಬಿಟ್ಟ ಅವನು. ಆದ್ರೂ ನಿರ್ಧಾರ ಮಾಡ್ದ, ಸರಿ ನಾ ಹೊಡ್ತೀನಿ ಅಂದ್ಬಿಟ್ಟು ಅಷ್ಟೂರ ಬಂದ. ನೋಡ್ತಾನೆ ಯಾವ ದಾರಿಲಿ ಒತ್ಕ ಬಂದವನೇ, ಅರ್ಧ ಕಿಲೋಮೀಟರ್ ಬರ್ತಾನೆ, ಏಕಾಯಮ್ಮ ಗಿಡ ಎಲ್ಲ ಮುರಿದು ಹಾಕ ಬಂದ್ಬಿಟ್ಟವ. ಇವನಿಗೆ ಅನುಮಾನ, ಇದ್ಯಾಕೆ ಗಿಡ ಎಲ್ಲ ಕಿತ್ತಾಕೊಂಬಂದವಳು ನಮ್ಮವ್ವ. ವಾಪಸ್ ಬಂದವ್ವ, ಮನೆಗೆ ಬರೋಕೆ ಆಸೆ ನಿನಗೆ? ಹತ್ತಿಂದ ಒತ್ಕ ಬಂದ್ರೆ ಗಿಡ ಕಿತ್ತಾಕ ಬಂದಿದಿ ದಾರಿ ಮಾಡ್ಕೊಂಡು. ಆಸೆ ಇದ್ರೆ ಹೇಳು, ಒತ್ಕೊಂಡೈತೀನಿ ಅಂತ. ಅಯ್ಯೋ ನನ್ನ ಮಗನೇ, ನನಗಲ್ಲ ಕಣೋ ಆಸೆ. ಎಲ್ಲಿ ನನ್ ಬಿಡು ಆತ್ರದಲ್ಲಿ ಮುಕ್ಕತ್ಲಲ್ಲಿ ನನ್ ಮಗ ದಾರಿ ತಪ್ಸ್ಕೊಬಿಟ್ಟನು, ಕಾಡ್ಪಾಲ ಆಗ್ಬಿಟ್ಟನು. ನಿನಗ್ ದಾರಿ ಗೊತ್ತಾಲಿ ಅಂತ ಏಕ ಗಿಡ ಕಿತ್ತಾಕ ಬಂದೆ. ನೀನ್ ಆ ದಾರಿ ಹಿಡ್ಕೊಂಡ್ ಮನೆಗೆ ಹೋಗು ಅಂದ್ಲು. ಇದೇ ಬಡ್ಕೊಂಡ್ ಗೋಳಾಡ್ಬಿಟ್ಟವನು. ನಿಂತಂದು ಕಾಡಕ್ ಬಿಡಕ್ ಬಂದ್ರು ನನ್ನ ಮಗ ನಾಡ್ ಸೇರ್ಲಿ ಅಂತ ಆಸೆ ಪಟ್ಟಲ್ಲೇ ತಾಯಿ. ನಿನ್ನ ಇಲ್ಲಿ ಬಿಟ್ಟು ಹೋದ್ರೆ ಯಾವ ಶಿವ ನನ್ನ ಮೆಚ್ತಾನೆ ಅವ್ವ ಅಂತ ಹಪ್ಪು ಮುದ್ದಾಡಿ ಕಣ್ಣೀರಿಟ್ಟು ಆ ಅಮ್ಮನ ಮನೆಗೆ ಹೊಚ್ಕೊಂಡ್ಬಂದು ವಾಪಸ್. ಯಾಕಿ ಕತೆ ಹೇಳಿದೆ ಅಂದ್ರೆ ಬಂಧುಗಳೇ, ತನಗೆಷ್ಟು ನೋವಾದ್ರು, ತನಗೆಷ್ಟು ಸಂಕಟ ಆದ್ರು, ನನ್ನ ಮಕ್ಕಳೇ ಚೆನ್ನಾಗಿರ್ಬೇಕು, ನನ್ನ ಮನೆಯೇ ಚೆನ್ನಾಗಿರ್ಬೇಕು ಅಂತ 3 ಹೊತ್ತು ಕುಂತಲ್ಲಿ ನಿಂತಲ್ಲಿ ಬೇಡೋ ಜೀವ ಅದು ತಾಯಿ ಜೀವ.